ನಮಸ್ಕಾರ ಸ್ನೇಹಿತರೆ, ನಿಮಗೆ ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026ರ ವೃಷಭ ರಾಶಿ ವಾರ್ಷಿಕ ಭವಿಷ್ಯ. ಈ ವರ್ಷ ನಿಮ್ಮ ಸ್ಥಿರತೆ, ತಾಳ್ಮೆ ಮತ್ತು ಪರಿಶ್ರಮಕ್ಕೆ ದೇವರ ಕೃಪೆಯಿಂದ ಯಶಸ್ಸು ಸಹಕರಿಸುವ ವಿಶೇಷ ಕಾಲ. ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆ, ಯಾವ ಗ್ರಹಗಳಿಂದ ಶಕ್ತಿ, 2026ರಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ? ವೃಷಭ ರಾಶಿಯ ವೀಕ್ಷಕರೇ, ನಿಮ್ಮ ಜ್ಯೋತಿಷ್ಯ ಪ್ರಯಾಣವನ್ನು ಈಗ ಪ್ರಾರಂಭಿಸೋಣ. ವೃಷಭ ರಾಶಿಯ ಮೂಲತತ್ವ: ಸ್ಥಿರತೆ, ಧೈರ್ಯ, ನಂಬಿಕೆ ಮತ್ತು ಶಾಂತಿಯುತ ಸ್ವಭಾವಕ್ಕಾಗಿ ಪ್ರಸಿದ್ಧರು. 2026ರಲ್ಲಿ ನಿಮ್ಮ ತಾಳ್ಮೆ ಮತ್ತು ಆಳವಾದ ಚಿಂತನೆ ನಿಮ್ಮ ದೊಡ್ಡ ಶಕ್ತಿ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಧಾನವಾಗಿ ಜಾಣ್ಮೆಯಿಂದ ಮುಂದುವರಿದರೆ ಯಶಸ್ಸು ಖಚಿತ. ಗ್ರಹಸ್ಥಿತಿ: ಗುರು. ಶಿಕ್ಷಣ, ಆರ್ಥಿಕ ಲಾಭ ಮತ್ತು ಆತ್ಮಶಕ್ತಿಯಲ್ಲಿ ಬೆಳವಣಿಗೆ. ಹೊಸ ಮಾರ್ಗಗಳು ತೆರೆಯುತ್ತವೆ. ಶನಿ: ಶ್ರಮದ ವರ್ಷ. ನೀವು ಮಾಡಿದ ಕೆಲಸಕ್ಕೆ ಸ್ಪಷ್ಟ ಫಲ. ಹಣ, ಉದ್ಯೋಗ, ಸಂಬಂಧಗಳಲ್ಲಿ ಪರೀಕ್ಷೆಗಳು. ರಾಹುಕೇತು: ಸ್ನೇಹ, ಸರ್ಕಾರಿ ಕೆಲಸ, ಪ್ರಯಾಣಗಳಲ್ಲಿ ಪರಿಣಾಮ. ಹೊಸ ಜನರು ಜೀವನಕ್ಕೆ ಬರಬಹುದು. ಉದ್ಯೋಗ ಮತ್ತು ವ್ಯವಹಾರ. ಜನವರಿಯಿಂದ ಫೆಬ್ರವರಿ ಹಳೆಯ ಕೆಲಸಗಳಿಗೆ ಪರಿಹಾರ, ಒತ್ತಡ ಕಡಿಮೆಯಾಗುತ್ತದೆ. ಮಾರ್ಚ್ ಉದ್ಯೋಗ ಬದಲಾವಣೆ, ಹೊಸ ಹುದ್ದೆಗೆ ಅವಕಾಶ. ಏಪ್ರಿಲಿಂದ ಜುಲೈ ಹೊಸ ಯೋಜನೆಗಳು ಬೆಳೆದು ಫಲ. ಆಗಸ್ಟ್ ನಂತರ ಕಾರ್ಯಾಲಯದಲ್ಲಿ ಮಾನ್ಯತೆ, ಗೌರವ. ವ್ಯವಹಾರ: ವಿದೇಶ ಸಂಪರ್ಕಗಳು ಹೆಚ್ಚಾಗುವ ವರ್ಷ. ಹೂಡಿಕೆಗಳಲ್ಲಿ ಸ್ಥಿರ ಬೆಳವಣಿಗೆ. ಪಾಲುದಾರಿಕೆಯಲ್ಲಿ ಜಾಗೃತಿಯ ಅವಶ್ಯಕತೆ. ಆರ್ಥಿಕ ಸ್ಥಿತಿ: ಮೊದಲ ಅರ್ಧ. ಖರ್ಚು ಹೆಚ್ಚಾದರೂ ಆದಾಯವು ಏರಿಕೆ. ಜಮಾವಣೆ ಅಥವಾ ಉಳಿತಾಯಕ್ಕೆ ಪ್ರಾರಂಭ. ಜೂನ್ನಿಂದ ಸೆಪ್ಟೆಂಬರ್ ಹೂಡಿಕೆಗಳಲ್ಲಿ ತಾಳ್ಮೆ, ತುರ್ತು ನಿರ್ಧಾರ ಬೇಡ. ಅಕ್ಟೋಬರ್ ನಂತರ ಹಣದ ಒಳಹರಿವು ಉತ್ತಮ. ಆಸ್ತಿ, ವಾಹನ ವಿಷಯದಲ್ಲಿ ಉತ್ತಮ ಸಮಯ. ದಾನ: ಶುಕ್ರವಾರ ಅಥವಾ ಸೋಮವಾರ ದಾನ ಮಾಡಿದರೆ ಲಾಭ. ಪ್ರೇಮ ಮತ್ತು ವೈವಾಹಿಕ ಜೀವನ. ಅವಿವಾಹಿತರು ಹೊಸ ಸಂಬಂಧಕ್ಕೆ ಸಾಧ್ಯತೆ. ಮದುವೆ ವಿಚಾರದಲ್ಲಿ ಶುಭ ಕಾಲ. ವಿವಾಹಿತರು ಸಂಭಾಷಣೆ ಮುಖ್ಯ. ಕುಟುಂಬದ ಶಾಂತಿ ಮರಳಿ ಬರುತ್ತದೆ. ಮೇಯಿಂದ ಜೂನ್ ಸಣ್ಣ ಅಸಮಾಧಾನಗಳು, ಆದರೆ ಪರಿಹಾರ ಸುಲಭ. ಗುರುಗ್ರಹದಿಂದ ಸ್ನೇಹ, ನಂಬಿಕೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುವ ಕಾಲ. ಕುಟುಂಬ ಮತ್ತು ಮನೆ. ಮನೆಯ ವಾತಾವರಣ ಸುಂದರ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲ. ಮನೆಯಲ್ಲಿನ ಕಾರ್ಯ ಅಥವಾ ನವೀಕರಣಕ್ಕೆ ಉತ್ತಮ ಸಮಯ. ಹಿರಿಯರ ಆರೋಗ್ಯ ಸುಧಾರಣೆ. ಜುಲೈಯಿಂದ ಆಗಸ್ಟ್ ಕುಟುಂಬ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರೋಗ್ಯ ಮತ್ತು ಆತ್ಮಶಕ್ತಿ. ಶಾರೀರಿಕ ಆರೋಗ್ಯ. ಮಾರ್ಚಿಂದ ಸೆಪ್ಟೆಂಬರ್ ಒತ್ತಡ, ಹೊಟ್ಟೆ ಅಥವಾ ಹಾರ್ಮೋನಲ್ ಸಮಸ್ಯೆಗಳು. ಸರಿಯಾದ ಆಹಾರ ಮತ್ತು ನಿದ್ರೆ ಬಹಳ ಮುಖ್ಯ. ಆತ್ಮಶಕ್ತಿ. ಯೋಗ, ಪ್ರಕೃತಿಯ ತಿರುಗಾಟ, 10 ನಿಮಿಷ ಧ್ಯಾನ, ಮನಸ್ಸಿಗೆ ಶಾಂತಿ. ದೇವರ ಕೃಪೆ ಮತ್ತು ಉಪಾಯಗಳು. ಭಾನುವಾರ ಅಥವಾ ಶುಕ್ರವಾರ ಹಾಲು ಅಥವಾ ಬಿಳಿ ಹೂವು ಅರ್ಪಿಸಿ. ಮಂತ್ರ: ಓಂ ಶುಕ್ರಾಯ ನಮಃ 108 ಬಾರಿ. ನಿತ್ಯ 5 ನಿಮಿಷ ದೀಪದ ಮುಂದೆ ಪ್ರಾರ್ಥನೆ. ಹಸಿರು ಆಹಾರ ಅಥವಾ ಪ್ರಕೃತಿಯ ಸಂಪರ್ಕ ಆಧ್ಯಾತ್ಮಿಕ ಶಾಂತಿ ಹೆಚ್ಚಿಸುತ್ತದೆ. ವರ್ಷದ ಸಾರಾಂಶ: 2026 ಸ್ಥಿರ ಬೆಳವಣಿಗೆ, ಮನಃಶಾಂತಿ, ಸಮತೋಲನ ಗಳಿಸುವ ವರ್ಷ. ಗುರು ಆಶೀರ್ವಾದ ಮತ್ತು ಅವಕಾಶ. ಶನಿ ಪರಿಶ್ರಮ ಮತ್ತು ಫಲಿತಾಂಶ. ರಾಹು ಕೇತು ಹೊಸ ಸಂಪರ್ಕಗಳು. ಮಂತ್ರ: ತಾಳ್ಮೆ ಇರಲಿ, ಪ್ರಯತ್ನ ಮುಂದುವರೆಯಲಿ, ದೇವರ ಕೃಪೆ ಸದಾ ನಿಮ್ಮೊಂದಿಗಿದೆ. ಸ್ನೇಹಿತರೆ, ನಿಮಗೇನಾದರೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಹಾಗೂ ಮರಿದೇ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.